ಮಹಾಭಾರತ ಈ ದಿನದ ಚರ್ಚೆಯಲ್ಲಿ ವಾರದ ಕಲಾಪ ಗದ್ದಲಕ್ಕೆ ಬಲಿ, ಕೋಟಿ ನಷ್ಟ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಕಳೆದ ಕೆಲ ವಾರಗಳ ಹಿಂದೆ ಇದೇ ವಾರಾಂತ್ಯದ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ಸಂಸತ್ ಅಧಿವೇಶನ ನಡೀತಿದ್ದ ಸಂದರ್ಭದಲ್ಲಿ ಇಂಥದ್ದೇ ವಿಚಾರವನ್ನ ಚರ್ಚೆ ಮಾಡಿದ್ವಿ. ನೀಟ್ ಪರೀಕ್ಷೆಯ ಹಗರಣ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳು ಮಾಡ್ತಾ ಇದ್ದ ಪ್ರತಿಭಟನೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಕಲಾಪಗಳು ನಡೆದೇ ಇರೋ ರೀತಿಯಲ್ಲಿ ಅಡ್ಡಿಪಡಿಸಿದ್ದು, ಇದರಿಂದ ಆಗ್ತಾ ಇರತಕ್ಕಂತ ನಷ್ಟ, ಇದರಿಂದ ಆಗಬಲ್ಲಂತಹ ಸಮಸ್ಯೆಗಳು, ಇದರ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನ ಮಾಡಿದ್ವಿ. ಇದೀಗ ನಮ್ಮ ರಾಜ್ಯದ ಸರದಿ. ನಮ್ಮಲ್ಲೂ ಕೂಡ ಅಧಿವೇಶನ ನಡೀತಾ ಇದೆ, ಹೆಚ್ಚು ಕಮ್ಮಿ ಒಂದು ವಾರ. ಆದ್ರೆ ಇಲ್ಲಿನ ವಿರೋಧ ಪಕ್ಷಗಳು ಅರ್ಥಾತ್ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷ ನಾಗೇಂದ್ರ ಅವರ ರಾಜೀನಾಮೆಯನ್ನ ಆಗ್ರಹಿಸಿ ಕಲಾಪವನ್ನ ಸುಗಮವಾಗಿ ನಡೆಸಲಿಕ್ಕೆ ನಾವು ಬಿಡೋದೇ ಇಲ್ಲ ಅಂಟಿಲ್ ಅಂಡ್ ಅನ್ಲೆಸ್ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆಯೋವರೆಗೂ ಅಂತ ಹೇಳಿ ಹಠಕ್ ಬಿದ್ದಿವೆ. ಚರ್ಚೆ ಮಾಡಬೇಕಾಗಿರೋ ಸಮಸ್ಯೆಗಳು ಅನೇಕ ಇದೆಯಲ್ಲ. ರಾಜ್ಯದಲ್ಲಿ ಬರ ಇದೆ, ರೈತರ ಸಮಸ್ಯೆ ಇದೆ, ಜ್ವಲಂತ ನೀರಾವರಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಿದೆ, ನಿರುದ್ಯೋಗ ಸಮಸ್ಯೆ ಇದೆ, ಕೆಪಿಎಸ್ಸಿ ಹಗರಣ ಇದೆ. ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗೆ ಸಮಯ ನಿಗದಿ ಮಾಡೋದ್ರ ಬದಲು ಕಲಾಪದಲ್ಲಿ ಕಲಹವೇ ಹೆಚ್ಚಾಗೋಯ್ತಾ? ಇದರಿಂದ ಆಗ್ತಾ ಇರುವ ಸಮಸ್ಯೆ ಏನು, ಇದಕ್ಕೆ ಪರಿಹಾರ ಏನು? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆಯಾಗಿದೆ. ಆಗಸ್ಟ್ 13ರಿಂದ ಪ್ರಾರಂಭವಾದ ಮುಂಗಾರು ಅಧಿವೇಶನಕ್ಕೆ ಭರ್ತಿ ಒಂದು ವಾರ. ಆದರೆ ಈ ಬಾರಿ ಅಧಿವೇಶನದಲ್ಲಿ ಕೇಳ್ತಾ ಇರೋದು ಒಂದೇ ವಿಷಯ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ರಾಜೀನಾಮೆ ನೀಡಿ ಜೈಲು ಸೇರಿ ಬೇಲ್ ಮೇಲೆ ಹೊರಗಿರೋ ಬಿ ನಾಗೇಂದ್ರ ಮತ್ತೆ ಮಂತ್ರಿಯಾಗಿದ್ದರ ವಿರುದ್ಧದ ಹೋರಾಟ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮೊದಲ ಅಧಿವೇಶನ. ಸಂಘರ್ಷ ಬಿಟ್ಟು ಸೌಹಾರ್ದದ ಹಾದಿ ಹಿಡಿದಿರುವಂತಿದೆ. ರಾಜ್ಯದ ಅಭಿವೃದ್ಧಿಗೆ ಒಗ್ಗಟ್ಟಾಗಿ ಶ್ರಮಿಸೋಣ ಅಂತ ವಿಪಕ್ಷಗಳನ್ನು ಆಗ್ರಹಿಸ್ತಾ ಇದ್ದಾರೆ. ಇದರ ನಡುವೆ ಬರ, ರೈತರ ಸಮಸ್ಯೆ, ಕೆಪಿಎಸ್ಸಿ ಕರ್ಮಕಾಂಡ, ನಿರುದ್ಯೋಗ, ನೀರಾವರಿ ಯೋಜನೆಗಳ ಪ್ರಗತಿ, ಹೀಗೆ ಲೆಕ್ಕ ಹಾಕ್ತಾ ಹೋದ್ರೆ ಚರ್ಚೆ ಮಾಡೋಕೆ 100 ವಿಚಾರಗಳಿದೆ. ಆದರೆ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆವರೆಗೂ ಪಟ್ಟು ಸಡಿಲಿಸದೇ ಇರೋದಕ್ಕೆ ನಿರ್ಧರಿಸಿರುವಂತಿದೆ. ಪ್ರತಿಭಟನೆ, ಕೌಂಟರ್ ಪ್ರತಿಭಟನೆಗಳ ಮೇಲಾಟವೇ ಜೋರಾಗಿದೆ. ಜನರ ಸಮಸ್ಯೆ, ಕ್ಷೇತ್ರವಾರು ಕುಂದುಕೊರತೆ, ಹೊಸ ಯೋಜನೆಗಳ ವಿಮರ್ಶೆ, ಹಣಕಾಸಿನ ನಿರ್ವಹಣೆ, ಹೀಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆಗೆ ಅವಕಾಶ ಇರೋ ಕಡೆ ಆಗ್ತಾ ಇರೋದು ಏನು? ಚರ್ಚೆಗೂ ಅವಕಾಶ ನೀಡದ ಪ್ರತಿಭಟನೆಗಳು ಸರಿಯೇ? ಇದರಿಂದ ಆಗಬಹುದಾದ, ಆಗ್ತಾ ಇರೋ ಸಮಸ್ಯೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ಮಹಾಭಾರತದಲ್ಲಿ. 187 ಕೋಟಿ ಲೂಟಿ ಆಗಿರೋದು ಈ ಸದನದಲ್ಲಿ ಒಪ್ಪಿಗೆಯಾಗಿದೆ. ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ನಿಕೇತ್ ರಾಜ್ ಮೌರ್ಯ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರಾದ ಉತ್ಕರ್ಷ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನ ವಕ್ತಾರರು ನಾಗೇಂದ್ರ ಬಾಬು ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಿಖಿತ್ ಅವರೇ, ತಮ್ಮಿಂದಲೇ ಪ್ರಾರಂಭ ಮಾಡ್ತಾ, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಮೊದಲ ಅಧಿವೇಶನ ಇದು ನಡೀತಾ ಇರೋದು. ಡಿಕೆ ಶಿವಕುಮಾರ್ ಅವರ ಹಾವಭಾವ, ನಡೆ ನುಡಿಗಳನ್ನ ಗಮನಿಸಿದ್ರೆ ಸಂಘರ್ಷವನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಸೌಹಾರ್ದಯುತವಾಗಿ ಮುನ್ನುಗ್ಗೋಣ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ, ವಿರೋಧ ಪಕ್ಷಗಳ ಒಪಿನಿಯನ್ಗೂ ಕೂಡ ನಾನು ಕಿವಿಯಾಗ್ಲಿಕ್ಕೆ ಸಿದ್ಧನಿದ್ದೇನೆ, ಈ ರೀತಿ ಇದೆ. ಬಟ್ ಅವ್ರು ಅನ್ಕೊಂಡಂಗೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಕೇವಲ ನಾಗೇಂದ್ರ ಅವರನ್ನ ಮಂತ್ರಿಮಂಡಲಕ್ಕೆ ಸೇರಿಸಿಕೊಂಡ ಒಂದೇ ವಿಚಾರ ಇಡೀ ಡಿಕೆ ಶಿವಕುಮಾರ್ ಅವರ ಪ್ಲಾನಿಂಗ್ ಅನ್ನ ಉಲ್ಟಾ ಮಾಡ್ತಿದೆಯಲ್ಲ ಅಂತ. ಇಲ್ಲ, ಬಹಳ ಮುಖ್ಯವಾಗಿ ಏನಂತಂದ್ರೆ ವಿರೋಧ ಪಕ್ಷಗಳು ಇವತ್ತು ಅಸಮರ್ಥವಾಗಿದ್ದಾವೆ. ಜನರ ಧ್ವನಿಯಾಗಬೇಕಿದ್ದಂತ ವಿರೋಧ ಪಕ್ಷಗಳು ಇವತ್ತು ರಾಜಕೀಯ ಅಜೆಂಡಾಗಳನ್ನ ಇಟ್ಕೊಂಡು ಸುಮ್ಮನೆ ಸದನದ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾವೆ. ಇದರಿಂದ ಜನರ ಹಣ ಪೋಲಾಗ್ತಾ ಇದೆ, ಸರ್ಕಾರದ ಹಣ ಪೋಲಾಗ್ತಾ ಇದೆ. ಯಾಕೆ ಸದನವನ್ನು ನಡೆಸ್ತಾ ಇದೀವಿ? ಇವ್ರಿಗೆ ಯಾಕಿದು ನಾವು ಇಡೀ ಒಂದು ಪ್ರಹಸನ ನಡೆಸ್ತಾ ಇದ್ದಾರೆ ಅಂತಂದ್ರೆ, ಇವರಿಗೆ ಬಿಜೆಪಿ ಹೈಕಮಾಂಡ್ ನ ಬಹಳ ಸ್ಪಷ್ಟವಾದಂತ ನಿರ್ದೇಶನ ಇದೆ. ಏನು ಅಂತ ಅಂದ್ರೆ, ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ನೀಟ್ ವಿಚಾರವಾಗಿ ಉತ್ತರ ಕೊಡಿ ಅಂತ ವಿರೋಧ ಪಕ್ಷದವರು ಗಲಾಟೆ ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿ ಫೈರಿಂಗ್ ಆಗಿದೆ ವಿದ್ಯಾರ್ಥಿಗಳ ಮೇಲೆ. ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡಿದ್ದಾರೆ, ಜಂತರ್ ಮಂತರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿದ್ದಾರೆ. ಯಾಕೆ ಕೂತಿದ್ದಾರೆ ಅಂತಂದ್ರೆ, ಯಾಕೆ ಕೇಳ್ತಾ ಇದ್ದಾರೆ ಅಂತಂದ್ರೆ, ದೇ ಆರ್ ಆನ್ಸರಬಲ್. ಸದನಕ್ಕೆ ಬರಬೇಕು, ನೀವು ಸದನಕ್ಕೆ ಬಂದು ನಾವು ಪ್ರಶ್ನೆ ಕೇಳ್ತೀವಿ, ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ನೀವು ಉತ್ತರ ಕೊಡದಲ್ಲೇ ಓಡ್ ಹೋದ್ರೆ ನಾವು ಸದನ ನಡೆಸೋದಕ್ಕೆ ಬಿಡೋದಿಲ್ಲ. ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ಮಾತಾಡೋದಲ್ಲ, ನೀವು ಉತ್ತರ ಕೊಡಿ. ನೋಡಿ, ಇದು ಒಂದು ಸದನ ನಡಿಬೇಕಿರುವಂತ ರೀತಿ. ಯಾಕೆ ಅಂತಂದ್ರೆ ಡೆಮಾಕ್ರಸಿ ಒಳಗಡೆ ಡೆಮಾಕ್ರಸಿಯ ಬ್ಯೂಟಿ ಏನು?
ಇಲ್ಲಿ ಸಂವಾದಕ್ಕೆ ಅವಕಾಶ ಇರಬೇಕು, ಚರ್ಚೆಗೆ ಅವಕಾಶ ಇರಬೇಕು. ಇಲ್ಲಿ ಇದೇನು ಡಿಬೇಟ್, ಆಮೇಲೆ ಡಿಸ್ಕಸ್ ದೆನ್ ಡಿಸೈಡ್ ಅನ್ನುವಂತ ಒಂದು ಪಾಲಿಸಿ ಇರಬೇಕು. ಸೊ ಈ ಸಂದರ್ಭದಲ್ಲಿ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಗುಂಡು ಹಾರಿಸಿದಿರಿ, ಈ ದೇಶದ ಪ್ರಜೆಗಳ ಮೇಲೆ ಗುಂಡು ಹಾರಿಸಿದಿರಿ. ನಿಮಗೆ ಆರ್ಡರ್ ಕೊಟ್ಟವ್ರು ಯಾರು? ಇದಕ್ಕೆ ಉತ್ತರ ಕೊಡಬೇಕಿರೋದು ಹೋಮ್ ಮಿನಿಸ್ಟ್ರು. ಪ್ಯಾಲೆಟ್ ಬಂದೂಕುಗಳನ್ನು ಬಳಸೋದಕ್ಕೆ ಕೇಳಿದವರು ಯಾರು? ದೇಶದ ಗಡಿಯೊಳಗಡೆ ನುಸುಳ್ತಾ ಇರುವಂತಹ ಅತಿಕ್ರಮ ನುಸುಳುಕೋರರ ಮೇಲೆ ಬಳಸುವಂತ ಆಯುಧಗಳನ್ನ ಈ ದೇಶದ ಯುವಕರ ಮೇಲೆ ಬಳಸಿದ್ಯಾಕೆ? ಈ ಪ್ರಶ್ನೆಗಳ ಸುರಿಮಳೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮತ್ತು ಎಲ್ಲ ವಿರೋಧ ಪಕ್ಷಗಳು ಪ್ರಶ್ನೆ ಕೇಳ್ತಾ ಇದ್ದಾವೆ. ಪ್ರಶ್ನೆಗೆ ಉತ್ತರ ಕೊಡಬೇಕಿದ್ದಂತ ಹೋಮ್ ಮಿನಿಸ್ಟ್ರು ಸಂಸತ್ ಒಳಕ್ಕೆ ಬರದಲೇ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ. ಆದ್ರಿಂದ ನಾವಲ್ಲಿ ಪ್ರತಿಭಟಿಸ್ತಾ ಇದ್ದೀವಿ. ಅದು ಇಲ್ಲಿ ಕರ್ನಾಟಕದಲ್ಲಿ ನಾವು ಹೇಳ್ತಿರೋದೇನು ಅಂತಂದ್ರೆ, ನೋಡಿ ಬನ್ನಿ, ನಾಗೇಂದ್ರ ಇಶ್ಯೂ ಬಗ್ಗೆ ಚರ್ಚೆ ಮಾಡೋಣ. ನಾಗೇಂದ್ರ ಇಶ್ಯೂ ಹಗರಣ ಅಂತ ನೀವು ಕರೆಯೋದಾದ್ರೆ ಬನ್ನಿ, ಡಾಕ್ಯುಮೆಂಟ್ ಇಟ್ಕೊಂಡು ಬನ್ನಿ, ಪೇಪರ್ ಇಟ್ಕೊಂಡು ಬನ್ನಿ. ಇವತ್ತು ಇಡಿ ತನಿಖೆ ಏನ್ ನಡೀತಾ ಇದೆ, ಸಿಬಿಐ ತನಿಖೆ ಏನ್ ನಡೆದಿದೆ, SIT ರಚನೆ ಮಾಡಿದಾಗ ಏನ್ ತನಿಖೆ ನಡೆದಿದೆ. ಸೊ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಕೋರ್ಟ್ ಏನ್ ಹೇಳಿದೆ ಇದೆಲ್ಲವನ್ನು ಇಟ್ಕೊಂಡು ಚರ್ಚೆ ಮಾಡಿ. ಯಾಕೆ ಅಂತಂದ್ರೆ ಕರ್ನಾಟಕ ವಿಧಾನಸಭೆಗಿಂತಲೂ ಒಂದು ವೇಳೆ ನಾಗೇಂದ್ರ ತಪ್ಪಿತಸ್ಥನಾಗಿದ್ರೆ, ಕಾಂಗ್ರೆಸ್ ಸರ್ಕಾರ ತಪ್ಪಿತಸ್ಥನಾಗಿದ್ರೆ, ಕರ್ನಾಟಕ ವಿಧಾನಸಭೆಗಿಂತಲೂ ನಮ್ಮನ್ನ ಎಕ್ಸ್ಪೋಸ್ ಮಾಡೋದಕ್ಕೆ, ಈ ಸರ್ಕಾರವನ್ನ ಎಕ್ಸ್ಪೋಸ್ ಮಾಡೋದಕ್ಕೆ ಉತ್ತಮವಾದ ಜಾಗ ಯಾವುದಿದೆ?